ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಚಿನಗೋಲ್ಡ್, ನಿಮ್ಮ ನೆನಪಿನ ದೋಣಿಯ ನಾವಿಕ. ಭಾಳಷ್ಟು ದಿನಗಳಿಂದ ಯಾವುದೇ ಪುಸ್ತಕದ ಬಗ್ಗೆ ನಾನು ಹೊಸದಾದಂಥ ವಿಡಿಯೋನ ಮಾಡಿ ಹಾಕಿದ್ದಿಲ್ಲ. ಹೀಗಾಗಿ ಭಾಳಷ್ಟು ಜನರು ಕೇಳ್ತಾಯಿದ್ರು, ಸರ್ ಯಾಕೋ ಏನು ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ವಲ್ಲ ಸರ್ ಅಂತೇಳ್ಬಿಟ್ಟು. ಆ ಕಾರಣದಿಂದಾಗಿ ಇವಾಗ ನಿಮ್ಮ ಜೊತೆಯಲ್ಲಿ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೆ. ಸ್ಪೆಷಲಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮದಿನ. ಯೋಗನೋ ಗೊತ್ತಿಲ್ಲ, ನಾನು ಓದ್ತಾ ಇರುವಂಥ ಪುಸ್ತಕ ಮತ್ತು ಅವರ ಜನ್ಮದಿನ ಎರಡಕ್ಕೂ ಸಿಂಕ್ ಆಯಿತು. ಹೀಗಾಗಿ ಆ ಪುಸ್ತಕದ ಕುರಿತು ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತ ಹೊರಟೆ. ಅಟಲ್ ಬಿಹಾರಿ ವಾಜಪೇಯಿ ಅಂತಂದಾಗ ನಮಗೆ ಆಧುನಿಕ ಅಜಾತಶತ್ರು ಅಂತಲೇ ಕರಿತೀವಿ. ಅದ್ಭುತವಾದಂಥ ವಾಗ್ಮಿ, ಮಾತಿನ ಚತುರ, ರಾಜಕೀಯ ಮುತ್ಸದ್ದಿ, ವಿದೇಶಾಂಗ ವ್ಯವಹಾರಗಳಲ್ಲಿ ತಂದೆ ಆದಂಥ ಛಾಪು ಮೂಡಿಸಿದಂತಹ ಮಹಾನ್ ನಾಯಕ, ಭಾರತೀಯ ಜನತಾ ಪಾರ್ಟಿಯಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿದಂಥ ಮಾಜಿ ಪ್ರಧಾನಿಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಕನಸುಗಾರ. ಭಾರತ ದೇಶಕ್ಕೆ ಏನು ಬೇಕು ಏನು ಬೇಡ, ಭಾರತ ಯಾವುದನ್ನು ಬಯಸ್ತಾ ಇದೆ, ಭಾರತೀಯ ಜನರಿಗೆ ಏನು ಅವಶ್ಯಕತೆ ಇದೆ, ಇವೆಲ್ಲವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ವ್ಯಕ್ತಿ. ಅದರ ಜೊತೆಯಲ್ಲಿ ಸಹೃದಯಿ, ಮಾನವತಾವಾದಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ಅತ್ಯುತ್ತಮವಾಗಿರುವಂಥ ಕವಿ, ಅದ್ಭುತವಾದಂಥ ಕವಿತೆಗಳನ್ನು ಬರೆಯುವಂಥ ಕಲಾಕಾರ. ಅವರು ಬರೆದಿರುವಂಥ ಸಾಹಿತ್ಯವನ್ನು ಓದ್ತಾ ಇದ್ದರೆ ನಿಜಕ್ಕೂ ರೋಮಾಂಚನ ಅನಿಸುತ್ತೆ. ಹೀಗಾಗಿ ಇವತ್ತು ನಿಮ್ಮೆದುರಿಗೆ ನಾನು ಪರಿಚಯ ಮಾಡಿಕೊಡ್ಲಿಕ್ಕೆ ಹೊರಟಿರುವುದು ಯಾವುದು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಕವಿತೆಗಳು. ಅವರು ಹಿಂದಿಯಲ್ಲಿ ಬರೆದಿರುವಂಥ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಸರ್ಜು ಕಾಟ್ಕರ್ ಅವರು. ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಅನುವಾದಿಸಿರುವಂಥ ಈ ಕವಿತೆಗಳ ಸಂಕಲನವನ್ನು ಯಾಜಿ ಪ್ರಕಾಶನ ಸಂಸ್ಥೆಯವರು ಪುಸ್ತಕವನ್ನು ಪ್ರಕಾಶಿಸಿದ್ದಾರೆ. ಭಾಳ ಅದ್ಭುತವಾಗಿರುವಂಥ ಪುಸ್ತಕ. ಓದ್ತಾ ಹೋದರೆ ನಿಜಕ್ಕೂ ಮನಸ್ಸಿಗೆ ಭಾಳ ಖುಷಿ ಅನಿಸುತ್ತೆ. ಸರಿಸುಮಾರು 40 ಕವಿತೆಗಳು ಇದರಲ್ಲಿದೆ. ನಾನು ನಿಮಗೆ 2 ಅಥವಾ 3 ಕವಿತೆಗಳನ್ನು ನಾನು ಇದರಲ್ಲಿ ಓದಿ ವಾಚನ ಮಾಡಿ ನಿಮಗೆ ತಲುಪಿಸ್ತೀನಿ. ಆದರೆ ಕಡ್ಡಾಯವಾಗಿ ಇಡೀ ಪುಸ್ತಕವನ್ನು ನೀವು ಓದಲೇಬೇಕು. ಈ ಪುಸ್ತಕ ಓದ್ತಾ ಇದ್ದರೆ ನಮ್ಮನ್ನೇ ನಾವು ಮರಿತೀವಿ. ಯಾಕಂದರೆ ಒಬ್ಬ ಕವಿ ಯಾವ ರೀತಿಯಾಗಿ ಬರೀತಾನೆ, ಅವನ ಆಸೆಗಳು ಹೇಗಿರುತ್ತೆ, ಅವನ ವಿಚಾರಧಾರೆಗಳು ಹೇಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಭಾಳ ಅದ್ಭುತವಾಗಿಯೂ ನಮಗನ್ಸುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ನಾವು ಪ್ರಧಾನಿ ಅಂತ ಕರಿಬೇಕಾ ಅಥವಾ ಕವಿ ಅಂತಲೇ ನಾವು ಅವರನ್ನು ಗೌರವಿಸ್ಬೇಕಂತ. ನಾನಂತರೂ ರಾಜಕೀಯ ವ್ಯಕ್ತಿಗಳಲ್ಲಿ ನಾನು ಅತ್ಯಂತ ಗೌರವಿಸೋ ಮತ್ತು ಅತಿ ಹೆಚ್ಚು ಇಷ್ಟಪಡುವಂಥ ವ್ಯಕ್ತಿಗಳಲ್ಲಿ ಮೊದಲನೇ ಸಾಲಿನಲ್ಲಿ ನಿಲ್ಲುವಂಥ ಮೊದಲನೇ ವ್ಯಕ್ತಿ ಯಾರಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಕಾರಣ, ನಾನು 7ನೇ ಕ್ಲಾಸ್ ಓದ್ತಿರ್ಬೇಕಾದಂಥ ಟೈಮಲ್ಲಿ ಇಂಡಿಯಾ ಪಾಕಿಸ್ತಾನ ಮಧ್ಯದೊಳಗೆ ಕಾರ್ಗಿಲ್ ಯುದ್ಧ ಆಗುತ್ತೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತೆಗೆದುಕೊಂಡಿರುವಂಥ ನಿರ್ಧಾರಗಳು, ಅವರು ನಡೆದುಕೊಂಡಂಥ ರೀತಿ, ಸೈನಿಕರಿಗೆ ಕೊಟ್ಟಂತಹ ಸ್ಫೂರ್ತಿ, ಸೈನಿಕರಿಗೆ ಕೊಟ್ಟಂತಹ ಶಕ್ತಿ, ಇವೆಲ್ಲವುಗಳನ್ನು ನೋಡಿದಾಗ ನಿಜಕ್ಕೂ ನಮಗೆ ಅವ್ರ ಬಗ್ಗೆ ಗೌರವದ ಭಾವನೆ. ಅದು ಅಲ್ಲದೆ ತಮ್ಮ ಜೊತೆಯಲ್ಲಿ ಭಾಳಷ್ಟು ಜನರನ್ನು ಬೆಳೆಸಿದಂಥ ಧೀಮಂತ ನಾಯಕ. ಹೀಗಾಗಿ ಅವರ ಕುರಿತಾಗಿ ಅವರು ಬರೆದಿರುವಂಥ ಈ ಕವಿತೆಗಳ ಗುಚ್ಛವನ್ನು ನಿಮ್ಮೆದುರಿಗೆ ನಾನು ಪರಿಚಯ ಮಾಡಿಕೊಡೋದಕ್ಕೆ ಭಾಳ ಖುಷಿ ಅನಿಸುತ್ತೆ. ಅದರಲ್ಲೂ ಕೂಡ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಕನ್ನಡದ ಲೇಖಕರ ಸಾಲಿನಲ್ಲಿ ಅತ್ಯುತ್ತಮವಾಗಿರುವಂಥ ಪುಸ್ತಕಗಳನ್ನು ಕನ್ನಡ ನಾಡಿಗೆ ಒದಗಿಸಿದಂಥವರು. ಅವರು ಬರೆದಿರುವಂತಹ ಹಲವಾರು ಕೃತಿಗಳು ನಾನು ಓದಿರುವಂಥದ್ದು. ಈ ಪುಸ್ತಕದ ಜೊತೆಯಲ್ಲಿ ಶಿವಾಜಿಯ ಮೂಲ ಕನ್ನಡ ನೆಲ ಅನ್ನುವಂಥ ಪುಸ್ತಕವನ್ನು ಓದಿದೆ. ನನಗನ್ನಿಸ್ತು ನೇರವಾಗಿ ಬರೆಯುವಂಥ ದಿಟ್ಟತನ, ತಾಕತ್ತು ಮತ್ತು ಸಂಶೋಧನಾತ್ಮಕ ದೃಷ್ಟಿಕೋನವನ್ನು ಯಾರು ಒಳಗೊಂಡಿದ್ದಾರೆ ಅಂದರೆ ಸರ್ಜು ಕಾಟ್ಕರ್ ಅವರು. ಅವರು ಬರೆದಿರುವಂಥ, ಅವರು ಒಂದು ಅನುವಾದಿಸಿರುವಂಥ ಈ ಪುಸ್ತಕದ ಕವಿತೆಗಳನ್ನು ನಾನು ನಿಮ್ಮೆದುರಿಗೆ 1-2-3 ಕವಿತೆಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ತದನಂತರದಲ್ಲಿ, ಯಾಕಂದರೆ ನಾನು ಪುಸ್ತಕವನ್ನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗಲ್ಲ. ಕಾರಣ ಏನು ಅಂತಂದರೆ ಇದನ್ನು ಬರೆದಿರುವಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವರ ಕವಿತೆಗಳು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಹಿಂದಿಯಲ್ಲಿ ಬಹಳಷ್ಟು ಜನ ಓದ್ತಾರೆ. ಸೊ ಕನ್ನಡದಲ್ಲಿ ಓದುವಂಥ ಜನಗಳಿಗೆ ಅರ್ಥವತ್ತಾಗಿ, ರಸವತ್ತಾಗಿ ಉಣಿಸುವಂತಹ ಒಂದು ಕೆಲಸವನ್ನು ಸರ್ಜು ಕಾಟ್ಕರ್ ಅವರು ಮಾಡಿದ್ದಾರೆ. ಸೊ ಇದರಲ್ಲಿ ಕೆಲವೊಂದು ನನಗೆ ಬಹಳ ಮನಸ್ಸಿಗೆ, ಎಲ್ಲವೂ ಕೂಡ ಅತ್ಯುತ್ತಮವಾಗಿದೆ, ಆದರೆ ಕೆಲವೊಂದು ಯಾಕೋ ನನ್ನನ್ನು ಭಾಳ ಕಾಡ್ದು. ಆ ಕಾಡಿರುವಂಥ ಕವಿತೆಗಳನ್ನು ನಿಮ್ಮೆದುರಿಗೆ 1-2 ಕವಿತೆಗಳನ್ನು ಇವತ್ತು ಅಟಲ್ಜಿಯವರ ಜನ್ಮದಿನ ಆಗಿರೋದ್ರಿಂದಾಗಿ ಅವರ ಕವಿತೆಗಳನ್ನು ವಾಚನ ಮಾಡಿ ನಿಮಗೆ ಕೇಳಿಸ್ತೀನಿ. ನೀವು ಕೂಡ ಏನು ಅಂತಂದರೆ ಈ ಪುಸ್ತಕವನ್ನು ತರಿಸ್ಕೊಂಡು ಓದಿ ಅಟಲ್ಜಿಯವರ ಕುರಿತಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೇನೆ. ಅವ್ರದ್ದು ಒಂದು ಕವಿತೆ ಮನಸ್ಸಿನ ಜೊತೆಗೆ ಮಾತುಕತೆ ಅಂತ ಇದೆ. ಮನಸ್ಸಿನ ಜೊತೆಗೆ ಮಾತುಕತೆ. ಈ ಜಗತ್ತಿಗೆ ಬಂದ ನಾನು ಸಂಪಾದಿಸಿದೆ ಏನು, ಕಳೆದುಕೊಂಡೆ ಏನು, ಯಾರು ಯಾರು ಭೇಟಿಯಾದರೂ, ಯಾರು ಯಾರು ಧಿಕ್ಕರಿಸಿದರು, ನನ್ನ ಜೀವನದಲ್ಲಿ ಯಾರಾದರೂ ತೊಂದರೆ ಕೊಟ್ಟಿದ್ದರೂ, ಹಿಂಸೆ ನೀಡಿದ್ದರೂ ಯಾರ ಬಗ್ಗೆಯೂ ನನಗೆ ಯಾವುದೇ ತಕರಾರುಗಳಿಲ್ಲ. ಸರಿದು ಹೋದ ಭೂತಕಾಲವನ್ನೊಮ್ಮೆ ಅವಲೋಕಿಸಿ ನೆನಪಿನ ಪೆಟ್ಟಿಗೆಯನ್ನು ತೆರೆಯುತ್ತೇನೆ. ಸರಿದು ಹೋದ ಭೂತಕಾಲವನ್ನೊಮ್ಮೆ ಅವಲೋಕಿಸಿ ನೆನಪಿನ ಪೆಟ್ಟಿಗೆಯನ್ನು ತೆರೆಯುತ್ತೇನೆ.
ಲಕ್ಷ ವರ್ಷಗಳಷ್ಟು ಹಳೆಯ ಈ ಭೂಮಿ, ಕೊನೆಯಿಲ್ಲದ ಕತೆ ಈ ಜೀವನ, ಕೊನೆಯಿಲ್ಲದ ಕತೆ ಈ ಜೀವನ. ದೇಹಕ್ಕೂ ಕೆಲ ಮರ್ಯಾದೆಗಳಿವೆ. 100 ವರ್ಷ ಬದುಕುವ ವರವಿದ್ದರೂ ಸ್ವಂತದ ಬಾಗಿಲುಗಳನ್ನು ತಾವೇ ಸ್ವತಃ ತೆರೆಯಬೇಕಾಗುತ್ತದೆ. 100 ವರ್ಷಗಳ ಬದುಕುವ ವರವಿದ್ದರೂ ಸ್ವಂತದ ಬಾಗಿಲುಗಳನ್ನು ತಾವೇ ತೆರೆಯಬೇಕಾಗುತ್ತದೆ. ಹುಟ್ಟು ಸಾವುಗಳ ಅವಿರತ ಅಲೆದಾಟ, ಹುಟ್ಟು ಸಾವುಗಳ ಅವಿರತ ಅಲೆದಾಟ, ಜೀವನ ಮರಣಗಳ ನಿರಂತರ ಕುಲುಕಾಟ, ಜೀವನ ಮರಣಗಳ ನಿರಂತರ ಕುಲುಕಾಟ. ಇಂದು ಇಲ್ಲಿದ್ದರೆ ನಾಳೆ ಇನ್ನೊಂದೆಡೆ, ಇಂದು ಇಲ್ಲಿದ್ದರೆ ನಾಳೆ ಇನ್ನೊಂದೆಡೆ. ನಾಳೆಯ ಬೆಳಗು ಎಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ, ನಾಳೆಯ ಬೆಳಗು ಎಲ್ಲಿ ಯಾರಿಗೂ ಗೊತ್ತಿರುವುದಿಲ್ಲ. ಕತ್ತಲೆ ಆವರಿಸಿದ ಆಗಸ, ಕತ್ತಲೆ ಆವರಿಸಿದ ಆಗಸ ಆತ್ಮಗಳ ರೆಕ್ಕೆಯ ಬಲದಿಂದ ತೂಗಲ್ಪಡುತ್ತದೆ, ಆತ್ಮಗಳ ರೆಕ್ಕೆಯ ಬಲದಿಂದ ತೂಗಲ್ಪಡುತ್ತದೆ. ತನ್ನ ಮನಸ್ಸಿನ ಜೊತೆಗೆ ತಾನೇ ಪಿಸುಗುಟ್ಟಿದರೆ ಇವುಗಳಿಗೆಲ್ಲ ಅರ್ಥ ಸಿಗುತ್ತದೆ. ತನ್ನ ಮನಸ್ಸಿನ ಜೊತೆಗೆ ತಾನೇ ಪಿಸುಗುಟ್ಟಿದರೆ ಇವುಗಳಿಗೆಲ್ಲ ಅರ್ಥ ಸಿಗುತ್ತದೆ. ನಿಜಕ್ಕೂ ನಮ್ಮ ಮನಸ್ಸಿನೊಂದಿಗೆ ನಾವು ಮಾತಾಡಬೇಕು ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಒಬ್ಬ ಲೇಖಕ ಬರೆದಿದ್ದು ಓದಿದ್ದೆ. ಪ್ರತಿದಿನ ತನ್ನ ಮನಸ್ಸಿನ ಜೊತೆಯಲ್ಲಿ ತಾನು ಮಾತಾಡಲಿಲ್ಲ ಅಂತಂದರೆ ಒಬ್ಬ ನಿಜವಾದಂಥ ಒಬ್ಬ ಉತ್ತಮವಾದಂಥ ಸ್ನೇಹಿತನನ್ನು ಕಳ್ಕೊಂಡಿದ್ದೀನಿ ಅಂತ ಭಾವಿಸ್ಬೇಕಂತೆ. ಹಾಗೆ ಮೊದಲು ನಾವು ನಮ್ಮ ಮನಸ್ಸಿನ ಜೊತೆಯಲ್ಲಿ ನಾವು ಮಾತಾಡೋದನ್ನು ಕಲಿಬೇಕು. ಆವಾಗ ನಮ್ಮ ತಪ್ಪುಗಳೇನು, ನಮ್ಮ ಒಪ್ಪುಗಳೇನು, ನಾವು ಸರಿಯಾಗಿದ್ದೀವ, ನಾವು ಎಡ್ತಿದ್ದಾರಿಲ್ಲಿ ನಡೀತಾ ಇದ್ದೀವ, ಯಾರಿಗೆ ನೋವು ಕೊಟ್ವಿ, ನಾವು ಸಂತೋಷಪಟ್ವ, ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಅದ್ಭುತವಾದಂಥ ಕವಿತೆಯನ್ನು ಇವರು ಕಟ್ಟಿಕೊಡ್ತಾರೆ. ಇನ್ನೊಂದು 15 ಆಗಸ್ಟ್ 1947 ಬರೆದಿರುವಂಥ ಕವಿತೆ. 1947 ಆಗಸ್ಟ್ 15 ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಡೆಯುವಂಥ ಘಟನೆಯನ್ನು ಇಟ್ಟುಕೊಂಡು, ನಡೆದಿರುವಂಥ ಘಟನೆಗಳನ್ನು ಇಟ್ಟುಕೊಂಡು ಅವರೊಂದು ಸ್ವಾತಂತ್ರ್ಯದ ಸವಾಲು ಅನ್ನುವಂಥ ಕವಿತೆಯನ್ನು ಬರೀತಾರೆ. ಸ್ವಾತಂತ್ರ್ಯದ ಸವಾಲು, ಅದರಲ್ಲಿ ಅವರು ಬರೀತಾರೆ, 15 ಆಗಸ್ಟ್ ನಮ್ಮ ಸ್ವಾತಂತ್ರ್ಯದ ದಿನ, ಸ್ವಾತಂತ್ರ್ಯ ಹೇಳುತ್ತಿದೆ. 15 ಆಗಸ್ಟ್ ನಮ್ಮ ಸ್ವಾತಂತ್ರ್ಯದ ದಿನ, ಸ್ವಾತಂತ್ರ್ಯ ಹೇಳುತ್ತಿದೆ. ಸಿಕ್ಕ ಈ ಸ್ವಾತಂತ್ರ್ಯ ಅರ್ಧಂಬರ್ಧವಾಗಿದೆ, ಸಿಕ್ಕ ಈ ಸ್ವಾತಂತ್ರ್ಯ ಅರ್ಧಂಬರ್ಧವಾಗಿದೆ. ಕನಸುಗಳು ಇನ್ನೂ ನನಸಾಗಬೇಕಿದೆ, ಕನಸುಗಳು ಇನ್ನೂ ನನಸಾಗಬೇಕಿದೆ. ರಾವಿ ನದಿಯ ಪ್ರತಿಜ್ಞೆ ಇನ್ನೂ ಪೂರ್ಣಗೊಳ್ಳಬೇಕಿದೆ, ರಾವಿ ನದಿಯ ಪ್ರತಿಜ್ಞೆ ಇನ್ನೂ ಪೂರ್ಣಗೊಳ್ಳಬೇಕಿದೆ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನರ್ಪಿಸಿದ, ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನರ್ಪಿಸಿದ ಹುತಾತ್ಮರ ಹೆಣಗಳ ಮೇಲೆ ಕಾಲಿಟ್ಟು ಸ್ವಾತಂತ್ರ್ಯ ಭಾರತಿ ಬಂದಿದ್ದಾಳೆ. ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನರ್ಪಿಸಿದ ಹುತಾತ್ಮರ ಹೆಣಗಳ ಮೇಲೆ ಕಾಲಿಟ್ಟು ಸ್ವಾತಂತ್ರ್ಯ ಭಾರತಿ ಬಂದಿದ್ದಾಳೆ. ಆ ಹುತಾತ್ಮರು ತಮ್ಮ ಬೆನ್ನಿಗೆ ಇನ್ನೂ ಗಂಟು ಕಟ್ಟಿಕೊಂಡು ತಿರುಗಾಡುತ್ತಿದ್ದಾರೆ, ಆ ಹುತಾತ್ಮರು ತಮ್ಮ ಬೆನ್ನಿಗೆ ಇನ್ನೂ ಗಂಟು ಕಟ್ಟಿಕೊಂಡು ತಿರುಗಾಡುತ್ತಿದ್ದಾರೆ. ದುಃಖದ ಕಪ್ಪು ಮೋಡಗಳ ನೆರಳುಗಳ ಅಡಿಯಲ್ಲಿ, ದುಃಖದ ಕಪ್ಪು ಮೋಡಗಳ ನೆರಳುಗಳ ಅಡಿಯಲ್ಲಿ ಅಶ್ವತ್ಥಾಮನಂತೆ ಅಡ್ಡಾಡುತ್ತಿದ್ದಾರೆ, ಅಶ್ವತ್ಥಾಮನಂತೆ ಅಡ್ಡಾಡುತ್ತಿದ್ದಾರೆ. ಕಲಕತ್ತೆಯ ಫುಟ್ಪಾತಿನ ಮೇಲೆ ಮಳೆಯಲ್ಲಿ ಚಳಿಯಲ್ಲಿ ಜೀವಿಸುವ ಜನರಿಗೆ, ಕಲಕತ್ತೆಯ ಫುಟ್ಪಾತಿನ ಮೇಲೆ ಮಳೆಯಲ್ಲಿ ಚಳಿಯಲ್ಲಿ ಜೀವಿಸುವ ಜನರಿಗೆ 15 ಆಗಸ್ಟ್ ಎಂದರೇನೆಂದು ಗೊತ್ತಿದೆಯೇ ನಾ ಕಾಣೆ, 15 ಆಗಸ್ಟ್ ಎಂದರೇನೆಂದು ಗೊತ್ತಿದೆಯೇ ನಾ ಕಾಣೆ. ಹಿಂದೂ ಎಂದು ಅವರ ಕಷ್ಟ ಕೇಳಲು ನಿಮಗೆ ನಾಚಿಕೆ ಅನ್ನಿಸಿದರೆ, ಹಿಂದೂ ಎಂದು ಅವರ ಕಷ್ಟ ಕೇಳಲು ನಿಮಗೆ ನಾಚಿಕೆ ಎನ್ನಿಸಿದರೆ ಗಡಿ ದಾಟಿ ಆ ಕಡೆ ನಡೆಯಿರಿ ಹೋಗೋಣ, ಗಡಿ ದಾಟಿ ಆ ಕಡೆ ನಡೆಯಿರಿ ಹೋಗೋಣ. ಅಲ್ಲಿ ಸಭ್ಯತೆಯನ್ನು ಹುಗಿಯಲಾಗಿದೆ, ಅಲ್ಲಿ ಸಭ್ಯತೆಯನ್ನು ಹುಗಿಯಲಾಗಿದೆ, ಮನುಷ್ಯರನ್ನು ಮಾರಾಟಕ್ಕಿಡಲಾಗಿದೆ. ಅಲ್ಲಿ ಸಭ್ಯತೆಯನ್ನು ಹುಗಿಯಲಾಗಿದೆ, ಮನುಷ್ಯರನ್ನು ಮಾರಾಟಕ್ಕಿಡಲಾಗಿದೆ. ಮರ್ಯಾದೆಯನ್ನು ಖರೀದಿಸಲಾಗುತ್ತಿದೆ, ಮರ್ಯಾದೆಯನ್ನು ಖರೀದಿಸಲಾಗುತ್ತಿದೆ. ಇಸ್ಲಾಂ ವ್ಯತೀತವಾಗುತ್ತದೆ, ಇಸ್ಲಾಂ ವ್ಯತೀತವಾಗುತ್ತದೆ, ಡಾಲರ್ ನಗುತ್ತದೆ, ಡಾಲರ್ ನಗುತ್ತದೆ. ಹಸಿದವನಿಗೆ ಬಂದೂಕಿನ ಗುಂಡುಗಳು, ಹಸಿದವನಿಗೆ ಬಂದೂಕಿನ ಗುಂಡುಗಳು, ಬತ್ತಲೆಯವನ ಕೈಗೆ ಆಯುಧಗಳು, ಬತ್ತಲೆಯವನ ಕೈಗೆ ಆಯುಧಗಳು. ಎಳೆ ಮಕ್ಕಳ ಕಂಠದಿಂದ ಜಿಹಾದ್ ಘೋಷಣೆ, ಎಳೆ ಮಕ್ಕಳ ಕಂಠದಿಂದ ಜಿಹಾದ್ ಘೋಷಣೆ. ಲಾಹೋರ್, ಕರಾಚಿ, ಢಾಕಾ ಎಲ್ಲೆಡೆ ಮೃತ್ಯುವಿನ ಕರಿನೆರಳು, ಲಾಹೋರ್, ಕರಾಚಿ, ಢಾಕಾ ಎಲ್ಲೆಡೆ ಮೃತ್ಯುವಿನ ಕರಿನೆರಳು. ಪಠಾಣ್, ಗಿಲ್ಗಿತ್ಗಳಿಂದ ದುಃಖದ ಯಾತನೆಯ ಕೊರಳು, ಪಠಾಣ್, ಗಿಲ್ಗಿತ್ಗಳಿಂದ ದುಃಖದ ಯಾತನೆಯ ಕೊರಳು. ಅದಕ್ಕೆಂದೇ ಹೇಳುವೆ ಸ್ವಾತಂತ್ರ್ಯ ಇನ್ನೂ ಅರ್ಧ ಅಪೂರ್ಣವಾಗಿದೆ, ಅದಕ್ಕೆಂದೇ ಹೇಳುವೆ ಇನ್ನೂ ಸ್ವಾತಂತ್ರ್ಯ ಇನ್ನೂ ಅರ್ಧ ಅಪೂರ್ಣವಾಗಿದೆ. ವಿಭಜಿಸಲ್ಪಟ್ಟ ಭಾರತ ಅಖಂಡವಾಗುವ ದಿನ ಇನ್ನೂ ದೂರಿಲ್ಲ, ವಿಭಜಿಸಲ್ಪಟ್ಟ ಭಾರತ ಅಖಂಡವಾಗುವ ದಿನ ಇನ್ನೂ ದೂರಿಲ್ಲ.
ಗಿಲ್ಗಿತ್ನಿಂದ ಹಿಮಾಲಯದವರೆಗೆ ಸ್ವಾತಂತ್ರ್ಯವನ್ನು ನಾವು ಆಚರಿಸಬೇಕಾಗಿದೆ. ಗಿಲ್ಗಿತ್ನಿಂದ ಹಿಮಾಲಯದವರೆಗೆ ಸ್ವಾತಂತ್ರ್ಯವನ್ನು ನಾವು ಆಚರಿಸಬೇಕಾಗಿದೆ. ಬಂಗಾರದ ಆ ದಿನಕ್ಕಾಗಿ ಬಲಿದಾನಕ್ಕೂ ನಾವು ತಯಾರಾಗಬೇಕಿದೆ. ಬಂಗಾರದ ಆ ದಿನಕ್ಕಾಗಿ ಬಲಿದಾನಕ್ಕೂ ನಾವು ತಯಾರಾಗಬೇಕಾಗಿದೆ. ನನಗಷ್ಟೇ ಈಗ ಸಿಕ್ಕಿದೆಯೋ ನನಗಿಲ್ಲ ಅದರಿಂದ ತೃಪ್ತಿ. ನನಗೆಷ್ಟು ಈಗ ಸಿಕ್ಕಿದೆಯೋ ನನಗಿಲ್ಲ ಅದರಿಂದ ತೃಪ್ತಿ. ಯಾವುದು ಹೋಗಿದೆಯೋ ಮತ್ತು ಯಾವುದು ಇಲ್ಲವೋ ಆ ಬಗ್ಗೆ ನನಗೆ ಅತೃಪ್ತಿ. ಯಾವುದು ಹೋಗಿದೆಯೋ ಮತ್ತು ಯಾವುದು ಇಲ್ಲವೋ ಆ ಬಗ್ಗೆ ನನಗೆ ಅತೃಪ್ತಿ. ಆ ಬಗ್ಗೆ ನನಗೆ ಅತೃಪ್ತಿ. ಎಷ್ಟು ಅದ್ಭುತವಾಗಿ ಬರೀತಾರೆ. ಇಂಡಿಯಾ ಪಾಕಿಸ್ತಾನ ಅಂತ ಹೊಡೆದು ಕೊಟ್ವಿ. ಅದಾದ ನಂತರ ಏನೆಲ್ಲ ನಡೀತು ಅನ್ನೋದು ಇತಿಹಾಸದ ಕರಾಳ ಪುಟಗಳಲ್ಲಿ ದಾಖಲೆಯಾಗಿರುವಂಥ ನಗ್ನ ಸತ್ಯಗಳು. ಇವತ್ತು ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಮನಸ್ಸುಗಳಿಲ್ಲ. ಯಾಕಂತಂದರೆ ಓಲೈಕೆಯ ಮಧ್ಯದೊಳಗೆ ಬದುಕನ್ನು ನಡೆಸ್ತಾ ಇರುವಂಥವ್ರು, ಅಧಿಕಾರವನ್ನು ಪಡೀತಾ ಇರುವಂಥವ್ರು, ಅಧಿಕಾರಕ್ಕಾಗಿ ಹಂಬಲಿಸ್ತಾ ಇರುವಂಥವ್ರು, ಸಿಕ್ಕ ಕುರ್ಚಿಗಳನ್ನು ಉಳಿಸ್ಕೋಬೇಕು ಅನ್ನುವಂಥವ್ರು ಅಥವಾ ಆ ಕುರ್ಚಿಯನ್ನು ತಾವೇರಬೇಕು ಅನ್ನುವಂಥವ್ರು ಎಲ್ಲರೂ ಕುವೆಂಪು ಅವ್ರು ಹೇಳ್ತಾರಲ್ಲ, ರೈತರ ಕುರಿತಾಗಿ ಮಾತನಾಡುವಾಗ ಕುವೆಂಪು ಒಂದು ಕಡೆ ಹೇಳ್ತಾರೆ ಏನಂತಂದರೆ, ಕರಿಯರದೋ ಬಿಳಿಯದರೋ ಕರಿಯರದೋ ಬಿಳಿಯರದೋ ಯಾರದಾದರೆ ಸಾಮ್ರಾಜ್ಯವಾವುಗಂ ಸುಲಿಗೆ ರೈತರಿಗೆ, ವಿಜಯನಗರವೋ ಮುಘಲರಾಳ್ವಿಕೆಯೋ ಬ್ರಿಟಿಷರೋ ಎಲ್ಲರೂ ಜಿಗಣೆಗಳೇ ನಿನ್ನ ನೆತ್ತರಿಗೆ. ಕತ್ತಿ ಪರದೇಶಿಯದಾದರೆ ಮಾತ್ರ ನೋವೆ, ಕತ್ತಿ ಪರದೇಶಿಯದಾದರೆ ಮಾತ್ರ ನೋವೆ, ಎಮ್ಮವರು ಹದ ಹಾಕಿ ತಿವಿದರದು ಹೂವೆ, ಎಮ್ಮವರು ಹದ ಹಾಕಿ ತಿವಿದರದು ಹೂವೆ ಅಂತ ಹೇಳ್ತಾರಲ್ಲ, ಅದೇ ಥರ ಇವತ್ತು ನಮ್ಮವರೇ ನಮ್ಮನ್ನು ತುಳಿತಾ ಇದ್ದಾರೆ. ಇದರಲ್ಲಿ ಬರೆದಿರುವಂಥ ಒಂದೊಂದು ಕವಿತೆಗಳನ್ನು ಓದ್ತಾ ಹೋದರೆ, ನಾನು ಬದುಕುತ್ತಿದ್ದೇನೆ, ಮನಾಲಿ ಕರೆಯುತ್ತಿದ್ದಾಳೆ, ಮನಾಲಿಗೆ ಹೋಗಬೇಡ, ಬಾಗಲಾರೆ ನಾನು ಅನ್ನೋಂಥದ್ದಾಗಿರಲಿ, ಮಂತ್ರಿಗಿರಿ. ಮಂತ್ರಿಗಿರಿ ಅಂತೂ ಇಷ್ಟು ಅದ್ಭುತವಾಗಿದೆ ಅಂತಂದರೆ, ಬಸ್ ಲೈಸೆನ್ಸ್ ಬೇಡುತ್ತಾನೆ ಅಣ್ಣನ ಅಳಿಯ, ಬಸ್ ಲೈಸೆನ್ಸ್ ಬೇಡುತ್ತಾನೆ ಅಣ್ಣನ ಅಳಿಯ, ಇನ್ನೊಬ್ಬನಿಗೆ ಪೆಟ್ರೋಲ್ ಬಂಕೇ ಬೇಕು, ಇನ್ನೊಬ್ಬನಿಗೆ ಪೆಟ್ರೋಲ್ ಬಂಕೇ ಬೇಕು, ವಶೀಲಿ ಒತ್ತಡಗಳಿಂದ ಆಗುತ್ತದೆ ಕೆಲಸ, ವಸೀಲಿ ಒತ್ತಡಗಳಿಂದ ಆಗುತ್ತದೆ ಕೆಲಸ, ಗುರುತಿನ ಕೀಲಿ ದೈವದ ಬಾಗಿಲು ತೆರೆಯುತ್ತದೆ, ಗುರುತಿನ ಕೀಲಿ ದೈವದ ಬಾಗಿಲು ತೆರೆಯುತ್ತದೆ. ಕೈದಿ ಕವಿರಾಯ ಹೇಳುತ್ತಾನೆ, ಕೈದಿ ಕವಿರಾಯ ಹೇಳುತ್ತಾನೆ, ಸ್ವಜನವಾದ ಭಾರೀ ಪ್ರಬಲ, ಸ್ವಜನವಾದ ಭಾರೀ ಪ್ರಬಲ, ಸಂಬಂಧಿಕರಿಗೆ ನೀಡದಿದ್ದರೆ ಸವಲತ್ತು, ಸಂಬಂಧಿಕರಿಗೆ ನೀಡದಿದ್ದರೆ ಸವಲತ್ತು, ಏಕೆ ಬೇಕು ಮಂತ್ರಿಗಿರಿಯ ದೌಲತ್ತು, ಏಕೆ ಬೇಕು ಮಂತ್ರಿಗಿರಿಯ ದೌಲತ್ತು ಅಂತ ಕೇಳ್ತಾರಲ್ಲ. ಇವತ್ತಿನ ದಿನ ಈ ವಸೀಲಿಬಾಜಿ ಮಾಡುವಂಥ ಮಂತ್ರಿಗಳಿದ್ದಾರಲ್ಲ, ಅವರಿಗೆಲ್ಲ ನೇರವಾಗಿ ಚಾಟಿ ಬೀಸ್ತಾರೆ. ಅದ್ಭುತವಾಗಿರುವಂಥ ಈ ಕೃತಿಯನ್ನು ನೀವು ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರ ಕುರಿತು ನಾನು ಹೇಳೋದಿಷ್ಟೇ, ತೆಗೆದುಕೊಂಡು ಓದಿ. ಯಾಕಂದರೆ ಹಿಂದಿ ಭಾಷೆಯಲ್ಲಿ ಅರ್ಥ ಆಗಲಿಲ್ಲ ಅನ್ನೋರಿಗೆ ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ಕೃತಿ, ಬಹಳ ಸುಂದರವಾಗಿ. ಇಲ್ಲಿ ಏನಿದೆ ಅಂತಂದರೆ, ನಮ್ಮ ಪ್ರಕಾರ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಈ ತರ್ಜುಮೆ ಅಂತಂದಾಗ ಶಬ್ದಶಃ ತರ್ಜುಮೆ ಮಾಡೋದು ಇದ್ದಾರೆ, ಆದರೆ ಭಾವ ತುಂಬಿ ತರ್ಜುಮೆ ಮಾಡೋದಿದೆಯಲ್ಲ, ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಇವರು ಅರ್ಥ ಎಲ್ಲಿ ಕೆಡದಂತೆ, ಭಾವವೂ ಕೂಡ ಎಲ್ಲಿ ಬೇರೆ ದಿಕ್ಕಿಗೆ ಚಲಿಸದಂತೆ, ಭಾವಕ್ಕೆ ಸರಿಯಾಗಿ ಅವರ ಕವಿಯ ಭಾವನೆಗಳಿಗೆ ಧಕ್ಕೆಯಾಗದಂತೆ, ಅವರ ಸಾಹಿತ್ಯಕ್ಕೆ ಎಲ್ಲಿಯೂ ಕೂಡ ಒಂದು ಲೋಪ ಬರದಂತೆ ಅದ್ಭುತವಾಗಿ ಇದನ್ನು ತರ್ಜುಮೆ ಮಾಡಿಕೊಟ್ಟಿದ್ದಾರೆ, ಓದೋದಕ್ಕೆ ಉಣಬಡಿಸಿದ್ದಾರೆ. ಸಹೃದಯ ಓದುಗರು ದಯವಿಟ್ಟು ಈ ಪುಸ್ತಕದ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ, ನೀವು AG ಪ್ರಕಾಶನದವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೇರವಾಗಿ ಪುಸ್ತಕವನ್ನು ಖರೀದಿಸಿ ಓದಿ. ಒಂದು ಬಾರಿ ಓದಿದ್ರೆ ಮತ್ತೆ ಮತ್ತೆ ಓದಬೇಕನ್ಸುತ್ತೆ. ಅದ್ಭುತವಾಗಿರುವಂಥ ಪುಸ್ತಕ, ಓದಿ. ಇನ್ನೂ ಬಹಳಷ್ಟು ಕವಿತೆಗಳಿದೆ, ನೀವು ಈ ಪುಸ್ತಕವನ್ನು ತರಿಸಿಕೊಂಡು ಓದಿ ಅಂತ ಹೇಳ್ತಾ, ಮತ್ತೊಮ್ಮೆ ಮುಗ್ದೊಮ್ಮೆ ಭಾರತ ಕಂಡಿರುವಂಥ ಆಧುನಿಕ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅವರ ಜನ್ಮದಿನದ ಶುಭಾಶಯಗಳನ್ನ ಸಲ್ಲಿಸುತ್ತಾ ಈ ಒಂದು ಎಪಿಸೋಡನ್ನು ಅವರಿಗೆ ಸಮರ್ಪಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ಎಪಿಸೋಡ್ನೊಂದಿಗೆ ಮತ್ತೊಂದು ಹೊಸ ಪುಸ್ತಕದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಈ ಪುಸ್ತಕವನ್ನು ತರಿಸ್ಕೊಂಡು ಓದಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.